ಹೋಯ್ತು ಅಂತ ನೀನ್ ಹತ್ಕೊಂಡ್ ಕೂತಿದ್ದ ಏನು? ಆಗಲ್ಲ ಐಎಮ್ಇಯವ್ರ ಒಣ್ಣೆ ಅತ್ತೆ ಮಗಳು ಅಂತ ಹೇಳು, ಅವಾಗ ಮಾಡ್ತೀನಿ. ಅತ್ತೆ ಮಕ್ಕಳು ತುಂಬಾ ಜನ ಇದ್ದಾರೆ. ನಾವೆಲ್ಲ ಆಗಲ್ಲ, ಐಎಮ್ಇಯವ್ರ ಒಣ್ಣೆ ಅತ್ತೆ ಮಗಳು ಅಂತ ಹೇಳು. ಸರ್ಪ್ರೈಸ್ ಮಾಡ್ತೀನಿ, ಸರ್ಪ್ರೈಸ್ ಅಂತ ಕೇಳ್ತಾ ಇದ್ದೀನಿ. ಫೋನ್ ಇಸ್ಕೊಡು ಅಂತ ಫೋನ್ ನಮ್ಮನ್ನೆಲ್ಲ ಕರ್ಕೊಂಡು ಹೋಗೋಣ. ಇಲ್ಲ ಹೆಂಗ್ ಮಾಡ್ಕೊಂಡು ಹೋಗ್ಲಿ? ಹಾಸ್ಪಿಟ್ಲ್ ಹೋದ ಏನು? ಎದ್ದೆ ನಮ್ಮಮ್ಮ ಟೆನ್ಷನ್ ಮುಟ್ಸಿರೋದು. ನೀವು ನಡೆದ್ರೆ ಹೆಂಗ್ ಮಾಡಿಸ್ಬೇಡ ಹಂಗಿದ್ದೀರಾ ನೀವು. ನಿಮ್ಗೆ ಗೊತ್ತಾಗಲ್ಲ, ಬರ್ಬಾರ್ದು ಗೊತ್ತಾಗಲ್ಲ. ನಮ್ಮ ಪವಿಂಗೆಲ್ಲ ಸರ್ಪ್ರೈಸ್ ಮಾಡ್ಕೊಳ್ಳಂಗೆ ಸಾಕ ಹೋಗ್ಬಿಟ್ಟೈತೆ ಹತ್ತು ಅದಕ್ಕೆ ಒಂಟಿ ಕೇಳಿ. ಸರ್ವರಿಗೂ ಸ್ವಾಗತ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಸಂಧ್ಯಾ ಬ್ಲಾಗ್. ಸೊ ಗೈಸ್, ಇವತ್ತು ನಾನು ಹೇಗೆ ವ್ಲಾಗ್ ಮಾಡ್ತಾ ಇದ್ದೀನಿ ಅಂದ್ರೆ, ನಾನು ಇವತ್ತು ನಿದ್ದೆ ಮಾಡಿದ್ದೆ, ಚೆನ್ನಾಗಿ ಕಾಣಿಸುತ್ತೆ ನೀನ್ ಹೇಳೋದು ಒಂದ್ ರೀತಿ ಸರಿಯಾಗಿ ಆಯ್ತು. ಏನಕ್ಕೆ ಮಾಡ್ತಾ ಇದ್ದೀನಿ ಅಂದ್ರೆ, ನಮ್ಮ ಅಕ್ಕ ಅಂದ್ರೆ ಸಂಧ್ಯಾ ಕೇಸಿ ಅವರು ಅಳ್ಕೊಂಡು ಮೂಲೆಯಲ್ಲಿ ನೆನ್ನೆಯಿಂದ ಮಲ್ಕೊಂಡವಳೆ. ಮೊಬೈಲ್ ಕಳ್ದೋಗಿರೋದಕ್ಕೆ ಜೀವನೇ ಹೊಲ್ಟೇ ಹೋಯ್ತು ಲೈಫ್ ಅನ್ಕೊಂಡ್ ಹಂಗಿರೋಳೆ. ಹತ್ತಿ 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 ಹೆಂಗಾಗೋಳೆ ಗೊತ್ತಾ? ಆಕ್ಚುಲಿ ಅವಳಿಗೆ ಒಂದು ಆಸೆ ಇತ್ತು, ಐಫೋನ್ ಇಸ್ಕೊಳಕ್ ಹೋಗಿ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಖುಷಿಯಾಗಿ ಹೋಗ್ಬಿಟ್ಟು ಇಸ್ಕೊಂಡ್ ಬರ್ಬೇಕು ಅಂತ. ಲಾಸ್ಟ್ ಟೈಮ್ ಇಸ್ಕೊಳಕ್ ಹೋದಾಗ ಫುಲ್ ಅರ್ಜೆಂಟ್ ಅಲ್ಲಿ ಇಸ್ಕೊಂಡ್ರಿ. ಇವಾಗ ಫಸ್ಟ್ ತೆಚ್ಚಿನ ಅವ್ರ ಮನೆಗೆ ಹೋಗ್ಬೇಕು, ಅಲ್ಲಿ ಬಿರಿಯಾನಿ ಮಾಡಿದ್ದಾರೆ ಅಂತೆ. ಇವಾಗ ಅವಳನ್ನ ಅಲ್ಲಿ ಕರ್ಕೊಂಡು ಹೋಗೋದು, ಅಲ್ಲಿ ಕೊಡ್ತೀನಿ ಬಟ್ಟೆ ರೆಡಿ ಮಾಡಿಸ್ಬಿಟ್ಟು ಕರ್ಕೊಂಡು ಹೋಗ್ತೀನಿ. ಏನಕ್ಕೆ? ಐಫೋನ್ ಇಸ್ಕೊಳ್ಳೋಕೆ. ಇದೇನು ಗೊತ್ತಾ ಗೈಸ್, ನಮ್ಮ ಅಕ್ಕ ಹಾಕೊಳ್ಳೋದು. ಕಾಣಿಸ್ತೈತೆ ಇಲ್ಲ ಗೊತ್ತಿಲ್ಲ ನಂಗೆ. ಆಕ್ಚುಲಿ ಸುಸ್ತಾಗ್ತೈತೆ ಯಾಕಂತ ಗೊತ್ತಿಲ್ಲ, ಆಗ್ತೈತೆ. ಈ ಬಟ್ಟೆ ಮೇಕಪ್ ಅದಕ್ಕೆ ತಗೊಂಡು ಹೋಗ್ತೀನಿ. ಸರ್ಪ್ರೈಸ್ ಮಾಡ್ತೀನಿ, ಸರ್ಪ್ರೈಸ್. ಇವಾಗ ಏನು ಮಾಡ್ತಾಳೆ ನೋಡೋಣ ಬನ್ನಿ. ಹಂಗೆ ಮಲ್ಕೊಂಡೇ ಇರ್ತಾಳೆ ಗೊತ್ತು ನೋಡ್ರಿ. ಬಾಬಾ ಅನಿಸ್ತೈತೆ, ಅದಕ್ಕೆ ಈ ವಾಲೆ ಹಾಕೊಳ್ಳಿ ಅಂತ ಈ ವಾಲೆ ತೆಗ್ದಿಕ್ಕಿದ್ದೀನಿ. ಅಲ್ಲ ನಿದ್ದೆ ಮಾಡಿದೆ ಸರಿ, ಕನ್ಫ್ಯೂಸ್ ಇಲ್ಲ. ಅಲ್ಲ ನನ್ ಫೋನ್ ಹೋಯ್ತು ಅಂತ ನೀನ್ ಹತ್ಕೊಂಡ್ ಕೂತಿದ್ದ ಏನು? ನನ್ ಫೋನ್ ಹೋಯ್ತು ಅಂತ ನೀನು. ಇಂತ ಸ್ನೇಹ, ಇಂತ ಬಂದ ಇಲಾಂಟಿ ಇಮೋಷನ್ಸ್ ನೆವರ್ ಬಿಫೋರ್ ಎವರ್. ನನ್ ಬ್ಲಾಗ್ ಏನಾದ್ರು ಸ್ಟಾರ್ಟ್ ಮಾಡ್ಬಿಟ್ರೆ ನೀವೆಲ್ಲ ಯಾರು ಇಂಡಸ್ಟ್ರಿದಲ್ಲೇ ಇರಲ್ಲ ಗೊತ್ತಾ? ಫಸ್ಟ್ ನೈನ್ ಮಕ್ಕಳಿಗೆ ಏನೋ ಮಾಡ್ತೀವಿ ಮಕ್ಕಳಿಗೆ. ಚಾನ್ಸ್ ಸಿಕ್ಕರ ಮಾತುಕತೆ ಜಾಸ್ತಿ ಆಡ್ತಾ ಇದೆಯಾ ಪವಿತ್ರ? ಕೊಟ್ರೆ ಏಟು ಆಗೋಗ್ತಾ ಇನ್ನು ಶಾರ್ಟು. ರೆಡಿ? ಚಿಲ್ಕತೆಗೆ ಓಪನ್ ಆಯ್ತದೆ. ಇಲ್ಲ ನೀನು ಬಿ ಬೋರ್ಡ್ ತೆಗಿಯೋಗ. ಏನ್ ಕೊಡು? ಎಲ್ಲದಕ್ಕೆ ಅಡ್ಡ ಬಂದು ನನ್ನ ತಲೆ ಮೇಲೆ ನಿನ್ನ ಫ್ಯಾನ್ಸ್, ನಿನ್ನ ಸಬ್ಸ್ಕ್ರೈಬರ್ಸ್ ಮೇಲೆ ಆಣೆ. ಏನಂತ? ಆ ಲಾಕ್ ಓಪನ್ ಮಾಡಿ ಕೀ ಕೊಟ್ಟಿಲ್ಲ ಅಂದ್ರೆ ನೀನ್ ಒಂದ್ ಹೇಳ ಆಣೆ ನೀನ್ ಇಕ್ಕೋದಲ್ಲ, ಆಣೆ ನಾವು ಒಪ್ಕೋಬೇಕು. ಅವಾಗ್ಲೇ ಆಣೆ ಲೆಕ್ಕ ಅದು. ಓಕೆನಾ? ಕೈ ಸ್ವಲ್ಪ ಮುಂದೆ ಹಾಕು, ಕೈ ಹೊರಗಡೆ ಹಾಕು, ಈ ಸೈಡ್ ಬಾ. ಲಾಕ್ ಹಾಕಿ ಏನಲ್ಲ. ಎಲ್ಲ ಮೂಡ್ ನಮ್ ಕೈಲ ಬರುತ್ತವ್ರ ಜನ. ಹೌಸ್ ಅರೆಸ್ಟ್ ಅಂತಾರೆ, ರಾಂಗ್ಫುಲ್ ರಿಸ್ಟ್ರೈನ್, ಕನ್ಫೈನ್ಮೆಂಟ್ ಎಲ್ಲದಕ್ಕೂ ಹೇಳ್ತಾರೆ ಇದನ್ನ. ಕ್ರೇಟು ಸರಿ, ಆ ಕ್ರೇಟ್ ಮೇಲೆ ಕಿಕ್ಕು ಡೋರ್ ತೆಗಿತೀನಿ. ಆಗದಿರೋದನ್ನ ಸಂಜೆಂಗ್ ಆಗಲ್ಲ ಅನ್ನೋ ಮಾತೇ ಇಲ್ಲ. ಸಂಧ್ಯಾ ಮೇಲಿಕ್ ತಡಿ, ಮೇಲಿಕ್ಕು ಸಂಧ್ಯಾ. ಬ್ಲಾಗ್ ಅಲ್ಲಿ ಐಎಮ್ಇಯವ್ರ ಒಣ್ಣೆ ಅತ್ತೆ ಮಗಳು ಅಂತ ಹೇಳು, ಅವಾಗ ಮಾಡ್ತೀನಿ. ಅತ್ತೆ ಮಕ್ಕಳು ತುಂಬಾ ಜನ ಇದ್ದಾರೆ. ನಾವೆಲ್ಲ ಆಗಲ್ಲ, ಐಎಮ್ಇಯವ್ರ ಒಣ್ಣೆ ಅತ್ತೆ ಮಗಳು ಅಂತ ಹೇಳು. ಯು ಆರ್ ಮೈ ಫಸ್ಟ್ ಅತ್ತೆ ಮಗಳು ಅಂತ ಹೇಳು. ಯು ಆರ್ ಮೈ ಫಸ್ಟ್ ಅತ್ತೆ ಮಗಳು, ಬಟ್ ನಾಟ್ ದ ಲೈಫ್ ಅತ್ತೆ ಮಗಳು ಸಂಧ್ಯಾ. ಲೈಫ್ ಅತ್ತೆ ಮಗಳು ನಾನು ಆಗ್ತೀನಿ ಅಂತ ನಾನು ಹೇಳಿಲ್ಲ. ಹಂಗಾರೆ ನೀನು ಒಣ್ಣೆ ಅತ್ತೆ ಮಗಳು ಸಂಧ್ಯಾನೆ. ಹೇಳಕ್ ಹೇಳೋದು ಹೇಳಿ ಅಷ್ಟೇ. ಕೀ ಕೊಡು ಅಂತ ಕೇಳೋದು ಅವಳು, ಹೇಳಕ್ ಹೇಳೋದು ಹೇಳಿ ಅಷ್ಟೇ. ಹೇಳೋದೆಲ್ಲ ಮಾಡ್ಬಿಡಕ್ಕೆ ನಾನು ನಿನ್ ತಂಗಿ ಅಲ್ಲ ನಾನು. ನಿಮ್ಗೆ ತಂಗಿ ಎಷ್ಟು ನಂಬಿಕೆ ಅಂದ್ರೆ ಇಲ್ಲದೆ ಜಂಪ್ ಹೊಡೆದ್ರೆ ಜಂಪ್ ಹೊಡೆ ಅಂತ ಹೇಳಿ ನೋಡೋಣ. ನನ್ ತಂಗಿ ಬದುಕ ಆಸೆ ನಂಗೆ ತುಂಬಾ ಇದೆ. ಮತ್ತೆ ನಾನು ಏನಾದ್ರು ಹೋಗ್ಬಿಟ್ರೆ ಅವಳು ನೋಡ್ಕೊಳ್ಳೋದು ಅನ್ನ ಹಾಕೋರು ಯಾರು, ಊಟ ಹಾಕೋರು ಯಾರು? ಅನ್ನ ದೇವತೆ ನಾನು ಶಾಕ್ ಅಲ್ಲಿದ್ಯಾ? ಅದು ಯಾವ ತರ ಗೊತ್ತಾಗ್ತಾ ಇಲ್ಲ. ಇಷ್ಟೊತ್ತು ಚೆನ್ನಾಗಿ ನಿದ್ದೆ ಆಯ್ತು ನನಗೆ. ಬರೀ ನಿದ್ದೆ ಮಾಡ್ಕೊಂಡೇ ಇದ್ದೇನಾ ಅಂತ ಸುಸ್ತಾಗ್ತಾ ಇತ್ತು, ಅದಕ್ಕೆ ನಿದ್ದೆ ಮಾಡಿಬಿಟ್ಟೆ. ತುಂಬ ಕಷ್ಟಪಟ್ಟು ನಿದ್ದೆ ಮಾಡಿದ್ದೀನಿ, ನಿದ್ದೆನೇ ಬರ್ತಿರ್ಲಿಲ್ಲ. ನಿದ್ದೆ ಬರ್ತಾ ಇತ್ತು ಬಟ್ ನಿದ್ದೆ ಮಾಡಕ್ ಆಗ್ತಾ ಇರ್ಲಿಲ್ಲ. ಏನೋ ನಿನ್ನ ಗೋಳು. ಇವಾಗ ಹೊರಡಕ್ ರೆಡಿ ಆಗ್ತವ್ರೆ, ಅದಕ್ಕೆ
ಅವಳಿಗೆ ಸರ್ಪ್ರೈಸ್ ಮಾಡೋಣ ಅಂತ ಅಡಿಯೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು ಕೈಸ್ಕೊಂಡು ಕಾಣಿಸ್ತಾನೆ ಇರಲ್ಲ. ಈ 1 ನಿಮಿಷ ಗೈಸ್ ಒಳಗಡೆ ಹೋಯ್ತೀನಿ, ಕಾಣಿಸ್ತಾ ಇಲ್ಲ ಗಾಯ್ಸ್, ನನ್ಗೆ ಕಾಣಿಸ್ತಿಲ್ಲ ಗಾಯ್ಸ್. ಇವಾಗ ಅಕ್ಕ ನಮ್ಮ ಅಕ್ಕಯ್ಯ ತಿಜಯ ಸಮಾಚಾರ ಏನು ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಹಾಯ್ ಎಲ್ಲ ಬಾಯ್ ಅನ್ಬೇಕು ಇವಾಗ. ನಾನು ಹೋಗ್ತಾ ಇಲ್ಲ, ಎಲ್ಲಿ ಹೋಗ್ತೀನಿ ಇಲ್ಲೇ ಇರ್ತೀಯಾ? ಬಿಟ್ಟು ಎಲ್ಲಿಗೋಗ್ಲಿ ತೇಜ, ಬಿಟ್ಟು ಎಲ್ಲಿಗೋಗ್ಲಿ ತೇಜ. ಎಲ್ಲಿಗೋಗ್ತೀಯಾ? ಈ ಕಾಡ್ತೀಯ ತಲೆಗೆಲ್ಲ ತಲೆ ಶೂಟ್ ಹಾಕಕ್ಕೆ ಬತ್ತೀಯಾ? ನಡಿ. ಏಯ್ ಡೋಂಟ್ ಟಚ್ ಮೀ. ಯು ಒಡ್ರಿಂಗ್ ಯಾ ಈ ಕಡಲೆ ಬೀಜ ಆಯ್ತಾ ಇದೆ. ಎಲ್ಲಿ ಕಾಣಿಸ್ತಾನೆ ಇಲ್ಲ. ಹೋಗಿ ನಾನು ಡಿಪ್ರೆಷನ್ ಅಲ್ಲಿ ಇದ್ದೀನಿ. ನಾನು ತೇಜನ್ ಕೇಳ್ತಾ ಇದ್ದೀನಿ ಫೋನ್ ಇಸ್ಕೊಡು ಅಂತ, ಅವ್ನು ಇಸ್ಕೊಡ್ತಾನೆ ಇಲ್ಲ. ಸರಿ ತಗೋ, ಕೇಳೋಣ ನಿಂಗೊಂದು ಸರ್ಪ್ರೈಸ್ ಉಂಟು. ಇರೋನಾ ಫೋನ್ ನಾನು ಕಾಸಿದ್ರಲ್ಲ ಇಸ್ಕೊಂಡಿದ್ದೀನಿ, ಕಾಸು ಇದ್ರೆ ನನಗೆ ಖರ್ಚು ಕಾರ್ ಪೆಟ್ರೋಲ್ ಬೇಕು ಅಂತ ಕಾರ್ನೇ ತಗೊಂಡೋಯ್ತಲ್ಲ ಕಾಲೇಜಿಗೆ. ನಾನು ಪೆಟ್ರೋಲ್ ರೇಟ್ ಜಾಸ್ತಿ ಆಗೈತೆ, ನಿನ್ ಫೋನ್ ಹೋಗ್ಬಿಟ್ಟೆ. ಈ ಫೋನ್ ಕಾರ್ ಏನಕ್ಕೂ ಬೇಕು ಕಾಲೇಜಿಗೆ, ನಿನಗೆ ಬೇಕಿದ್ರೆ ಸಾಕಾಗಲ್ಲ. ನಿಲ್ಸಿದ್ದಕ್ಕೆ ನಮ್ಮ ಹಳೆಗ ಇನ್ನೊಂದು ಹೊಸ ಇನ್ನೊಂದು ಕಾರ್ ಐತಲ್ಲ ಅದಕ್ಕೆ 30,000. ಸರಿ ಎಲ್ಲರೂ ಆಚೆ ಹೋಗಿ ನನ್ನ ಕರ್ಕೊಂಡು ಹೋಗು, ಯಾರು ಬೇಡ ಅಂದಿದ್ದು. ನಮ್ಮನ್ನೆಲ್ಲರೂ ಕರ್ಕೊಂಡು ಹೋಗೋಣ. ಇಲ್ಲ, ನೋ ಚಾನ್ಸ್, ಚಾನ್ಸೇ ಇಲ್ಲ. ಇಲ್ಲ, ಊರಲ್ಲಿರೋ ಎಲ್ರು ಹೋಗಿ ಬಂದವ್ರೆ ಒಂದ್ ರೌಂಡ್. ಹಾ ಅದೇನೋ ನಿಜ ನಿಜ. ನಮ್ಮ ಫ್ರೆಂಡ್ಸ್ ಬಗ್ಗೆ ಇಲ್ಲ ಹಂಗೆ ಮಾತಾಡಬೇಡ. ರುಕೋ ಜರ ಸಬರ್ ಕರೋ. ಊರಲ್ಲಿರೋರು ಎಲ್ರು, ಓ ಸಾರಿ, ಹತ್ರದಲ್ಲಿರೋರು ಎಲ್ರು ಒಂದ್ ರೌಂಡ್. ಓ ನನ್ನ ಬಿಟ್ಟು ಮಾಮ ತಾತನ್ ಬಿಟ್ಟು ಅಜ್ಜಿ ತಾತನ್ ಬಿಟ್ಟು ಎಲ್ರನ್ನ ಕರ್ಕೊಂಡು ಹೋಗಿನಲ್ಲ ಹತ್ತದಲ್ಲಿರೋರ್ನ ಅದೇ ಇವ್ನ ಗಾಯ್ಸ್, ಅಲ್ಲೋಡಿ ಸರಿ, ಅಲ್ಲೋಡು, ನಿನ್ ರಿಯಾಕ್ಷನ್ ನೋಡ್ಬೇಕು. ಅಲ್ಲೋಡು ಬೇಗ, ಕಾಲು ಕಾಲು. ಏನು OnePlus ಹೆಂಗೋ ವಿಡಿಯೋ ಬಾರೆ 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 ಬಾರೆ, ಕುತ್ಕೊಳ್ಳೋ ಕುತ್ಕೊಳ್ಳೋ ಕುತ್ಕೊಳ್ಳೋ. ಇಲ್ಲ ಆಕ್ಸಿಡೆಂಟ್ ಏನಾಗಿಲ್ಲ. ನೀನೇ ಬೇಕು ಅಂತ ನಾಯಿ ಬಾರ ತುಳ್ದವನೆ, ಕಚ್ಬಿಟ್ಟೈತೆ ನಾಯಿ. ಅದ್ ಹೆಂಗ್ ಸಾರ್? ಅಲ್ಲಿ ಕಚ್ಚೈತೆ, ಹುಷಾರಾಗಿ. ಪೋಲಿ ಬಡತದೆ. ಅವನು ಮತ್ತೆ ಶಶಾಂಕ್ ಮಾಡಿದಾರಮ್ಮ. ನೋಡಿದ್ವಿ ಫುಲ್ ವಿಡಿಯೋ ನೋಡಿ ಬಂದ್ರು. ತೋರ್ಸ ಹೆಂಗ್ ಮಾಡ್ಕೊಂಡು ಹೋಗ್ಲಿ, ಹಾಸ್ಪಿಟಲ್ ಹೋದ ಏನು? ಕರೆಕ್ಟ್ ಟೈಮ್ಗೆ ಡಾಕ್ಟರ್ ಯಾರು ಗೊತ್ತಾ? ಶಶಾಂಕು. ಹಾಸ್ಪಿಟಲ್ ಸೆಪ್ಟಿಕ್ ಇಂಜೆಕ್ಷನ್ ನೋಡು, ಇಂಜೆಕ್ಷನ್ 3 ತಿಂಗಳು ಮುಂಚೆ ಹಾಕ್ಸ್ಕೊಂಡಿದ್ದೀನಿ. ಇನ್ನೆಂದಕ್ಕೆ ಇವಾಗ ಮತ್ತೆ ಹಾಕ್ಸ್ಕೊಬೇಕು. ರೋಗ ಎಲ್ಲೋ ಫರ್ ಇನ್ನೊಂದು ಹಾಕು, ಇನ್ನೊಂದು ಹಾಕು. ಒಂದ್ ಛತ್ರಿ ನನ್ ಮಗ ಕಣ್ಣ. ನಗಾಡ್ದೆ ಇದೆಯಲ್ಲ, ಇದೇ ಸಂಜಂಗ ಆಗ್ಬಿಟ್ಟಿದ್ರೆ ಇಷ್ಬಿಡ್ತಾ ಇಲ್ಲ. ನೋಡ್ಕೊಂಡು ಓಡಾಡಕ್ ಆಗಲ್ವಾ? ಡುಮ್ಮಿ ನನ್ನೆಲ್ಲ ದಂಡ ಮಾಡ್ಕೋ. ಸಿಚುವೇಶನ್ ಆಗಿದ್ದಿಲ್ಲ ಅಮ್ಮ. ಅದಂಗೆ ಸಂಡೆ ಮಾಮ ಟಾಪ್ ಸಿಕ್ಕರೆ ಮನೋಜಣ್ಣ ಹಾಯ್ ಹಾಯ್. ಅಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಕೈ ಕೊಡು. ಏನ್ ಗೊತ್ತಿಲ್ಲ. ಮುರಿದಾಕ್ಬೇಕಾಗಿತ್ತು. ಏನು ಸಮಾಚಾರ? ಹೋದ್ರೆ ಏನ್ ಸಮಾಚಾರ? ಹೋಗ್ಬಿಡೈತೆ. ನೀನು ಅದನ್ನ ಕಾಲಲ್ಲಿ ಮುರ್ದಾಕಕ್ ಹೋಗಿ ದುರಾಂಕಾರ ನಿನ್ಗೆ. ಏನಕ್ಕೆ ಮುರ್ದಾಕ್ಬೇಕಿತ್ತು ನೀವು? ಶಿಫ್ಟ್ ಮಾಡಕ್ಕೆ ಆಯ್ತು. ಮೇಡಮ್ ಹೋಗುದು ಆಮೇಲೆ ದೊಡ್ಡ ನೀವು ನೋಡ್ಕೊಂಡಿರಕ್ಕಾಗಲ್ವಾ? ನೀನು ಬಯ್ಯೋ, ಜಾಸ್ತಿ ಆಯ್ತು. ನೀನು ಬಯ್ಯೋ. ನಿನ್ನ ಅಜ್ಜಿ ಅಷ್ಟು ದೊಡ್ಡ ಆಕ್ಸಿಡೆಂಟ್ ಮಾಡ್ಕೊಂಡ್ ಬಂದಿದ್ದೆ. ನಾನು ಡಿಫ್ರೆನ್ಸ್ ಇದೆ. ಬಯ್ಯೋ ಅಲ್ಲ ಗೈಸ್, ಇವ್ರು ಒಂದ್ಸತಿ ಸರಿಯಾಗಿ ಬಿದ್ದು ನೆಟ್ಟು ಮಳೆ. ಸೆಪ್ಟಿಕ್ ಇಂಜೆಕ್ಷನ್ ಹಾಕ್ಸ್ಕೋ. ಹೇಳಿದ್ರೆ ನಾಯಿ ಕಚ್ಚಿದೆ ಅಂತ ಹೇಳಿದ್ರೆ ನಾನಲ್ಲೇ ನಾಯಿ ಅಂದಿದ್ದೆ. ನಾಯಿ ಕಾಪಾಡ್ದೋಡಮ್ಮ ಬಿಡ. ಇವ್ನು ಮೊಬೈಲ್ ತಕೊಳ್ಬೇಡ್ರ. ಹಾ ನಿಮಿಷ ಅಯ್ಯೋ ಹೋಗ್ರೆ. ಬಾಯ್ಸ್ ಗೆಟ್ ಔಟ್. ಹುಡುಗ ಅಲ್ವಾ ನೀನು? ಹೋಗ ಆಚೆ. ಏನ್ ಹುಡುಗಿರ್ದಿರಲ್ವಾ ತೇಜ? ವಾಟ್ ಈಸ್ ದಿಸ್ ತೇಜ ನಾನ್ ಸೆನ್ಸ್? ಮದ್ವೆ ಶೂಟಿಂಗ್ ಒಂದ್ ನಿಮಿಷ ಇರಲಿ.
ಏಯ್, ಸಂಧ್ಯಾ ಸಂಧ್ಯಾ ನಿಂಗೊಂದು ಸರ್ಪ್ರೈಸ್. ನಾನು ಈ ಬ್ಯಾಗಲ್ಲಿ ಹೆಂಗ್ ಗೊತ್ತು ತುಂಬ್ಕೊಂತ ಇದ್ದಿತ್ತು. ನಾಚಿಕೆ ಬೇಗ ಅದನ್ನ ಹಾಕೊಂಡ್ ಬಾ. ಆಧಾರ್ ಕಾರ್ಡ್. ಅಯ್ಯೋ ನನಗೆ ನಿಮ್ ಗಂಡ ಯಾಕೋ ನಮ್ ಪಾಪ ಇನ್ನು ನಂಗೇನು ಕೊಟ್ಟೇ ಇಲ್ಲ ನಟಿಗೆ. ನಿಮ್ ಬಾವ ಎಲ್ಲ ಅವ್ರೆ ಇನ್ನ ಬರ್ತಾರೆ ಕಣೋ. ಇಷ್ಟ emotion. ಅಲ್ಲಿ ನಮ್ ಕಾಲೇಜಲ್ಲಿ ಇಲ್ಲ ಕ್ಲೀನ್ ಮಾಡೋರಿದ್ರು, ಅವ್ರು ಕೊಟ್ರು ಎತ್ತಾಕೊಂಬಂದೆ. ಇಲ್ಲ ಲೇ ಮೊಸರ ತಿಕ್ಕ ಬಟ್ಟೆ ಹೇಳ್ತಾ ಇಲ್ಲ. ಅವ್ರ ತಂಗಿ ನಿಮ್ಗೆ ಗೊತ್ತಾಗಲ್ಲ, ಬರ್ಬಾರ್ದು ಅಂತ ಗೊತ್ತಾಗಲ್ಲ. ಸಬಾಷ್ ಮಗ ಸಬಾಷ್, ಫಸ್ಟ್ ಟೈಮ್ ಸಪೋರ್ಟ್ ಮಾಡಿದ್ಯಾ. ಸರಿ ಏನ್ ಗೊತ್ತಾ, ನನ್ಗ ಅಂತ ಕೇಳ್ದಲ್ಲ, ಇಲ್ಲ ಹೇಮಂತ್ಗೆ ಅಂತ ಹೇಳಕ್ಕಾಗುತ್ತ ನಾನು. ಎದ್ದೆ ನಮ್ಮಮ್ಮ ಟೆನ್ಷನ್ ಮುಗಿಸಿರೋದು ನೀವು ನಡೆದ್ರೆ ಹೆಂಗ್ ಮಾಡಿಸ್ಬೇಡ ಹಂಗಿದ್ದೀರಾ ನೀವು. ಬೇಗ 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 ಇವಾಗ ಇದು ಹಾಕೊಂಡು ಎಲ್ಲಿಗೆ ಹೋಗಕ್ಕೆ? ಸಂಧ್ಯಾ ನೀನ್ ನನ್ನ ನಂಬಲ್ವಾ ಸಂಧ್ಯಾ? ಅಲ್ಲ ಇದನ್ನ ಹಾಕೊಂಡು ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ ನಾವು? ನಾನ್ ನಿನ್ನ ಎಲ್ಲಿಗಾರು ಕರ್ಕೊಂಡು ಹೋಗ್ತೀನಿ, ನನ್ ಮೇಲೆ ನಂಬಿಕೆ ಇದ್ರೆ ಬಾ ಅಷ್ಟೇ. ಓ ಇವಾಗ ನಾನು ಬೇಜಾರಲ್ಲಿ ಇದೀನಿ ಅಂತ ಕೇಕ್ ಕಟ್ ಮಾಡಿಸ್ತಿದ್ಯಾನೆ. ಖುಷಿಗೆ ಗಾಯ್ಸ್ ಕೇಕ್ ಕಟ್ ಮಾಡಕ್ ಹೋಗ್ತೀನಿ. ಬೇಗ ಮಾಡು. ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ? ಎಲ್ಲಿಗೆ ಹೋಗ್ತೀವಿ? ಸರ್ಪ್ರೈಸ್ ಅಂತ ಹೇಳ್ತಾ ಇಲ್ವಾ? ಸರ್ಪ್ರೈಸ್ ನ ಹೇಳ್ಬಿಟ್ಟು ಕರ್ಕೊಂಡು ಹೋಗೋದು ನೋಡ್ಸೋದಾ? ಅದು ಕಟ್ ಮಾಡ್ಸಕ್ಕೆಲ್ಲ ಯಾರ್ಯಾರು ಕರ್ಕೊಂಡು ಹೋಗ್ತಿದ್ವಿ? ಫಸ್ಟ್ ಎಲ್ಲಾರು ಕರ್ಕೊಂಡು ಹೋಗ್ತಾ ಇದ್ದೀವಿ, ಫ್ಯಾಮಿಲಿ ಎಲ್ಲ ಹೋಗ್ತಾ ಇದೀವಾ? ಹೌದು. ಅದಕ್ಕೆ ಚೆನ್ನಾಗಿರೋ ಬಟ್ಟೆ ಹಾಕೊಂಡ್ ಬಂದಿರ. ಮತ್ತಿನೇನು ಅದೇ ಅನ್ಕೊಂಡೆ, ಏನು ಬಿಕಾರಿ ಇವತ್ತು ಪಿಂಕ್ ಟಾಪ್ ಎಲ್ಲ ಹಾಕೊಂತೈತೆ. ಬಿಕರಿ ಅನ್ಬೇಡ, ನಂಗೆ ತುಂಬಾ ಹರ್ಟ್ ಆಗುತ್ತೆ. ಲಿಟಿಲ್ ಹಾರ್ಟಿಗೆ ಹರ್ಟ್ ಆಗುತ್ತೆ. ಓಕೆ, ನಮ್ಮ ಮನೇಲಿ ಅವಾಗ ಪ್ರೀತಿ ಉಕ್ಕರ್ದು ಹೋಗುತ್ತೆ. ಕರ್ಕೊಂಡೋದ್ರೆ ಹೋಗ್ತಾನೆ ಇರ್ತಾರೆ, ಇಲ್ಲಾಂದ್ರೆ ಕರ್ಕೊಂಡೇ ಹೋಗಲ್ಲ ಗೈಸ್. ಹೆಂಗೆ ಐತೆ ಡ್ರೆಸ್? ಡ್ರೆಸ್ ಹೆಂಗೈತೆ? ಡ್ರೆಸ್ ಏನೋ ಸಕಲ ಇದೆ. ನಂಗೆ ವಿ ಶೇಪ್ ಇಷ್ಟ ಆಯ್ತು. ಬಟ್ ನನ್ ಗೌನ್ ಇದಕ್ಕೆ ನಿನಗೆ ನಾರ್ಮಲ್ ಜೀನ್ಸ್ ಪ್ಯಾಂಟ್ ಹಾಕೊಂಡು ನನಗ್ ಮಾತ್ರ ಗೌನ್ ಹಾಕಿಸಿದ್ಯಾ? ಸಂಧ್ಯಾ ನಿನ್ನ ಇನ್ಫ್ಲೂಯೆನ್ಸರ್ ಅಲ್ವಾ ಸಂಧ್ಯಾ? ನಿಂಗೆ ಇವಾಗ ಇವತ್ತು ಲೈಫಲ್ಲಿ ಟ್ರೀಟ್ ಮಾಡಿದ್ಯಾ ಅಂತ ಇವತ್ತು. ಕ್ಯೂಟ್ ಗೈಸ್, ಥ್ಯಾಂಕ್ ಯು ಸೋ ಮಚ್ ಪವ್ಯ, ಲವ್ ಯು. ಇವಾಗ ರೆಡಿ ಹಿಂಗ್ ಇಟ್ಕೋ, ನಾನು ತಪ್ಕೊತೀನಿ. ಸರಿ 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 ಆಯ್ತು. ರೆಡಿ ಆಗೋಗೆ ನಮ್ಮ ಪವಿಂಗೆಲ್ಲ ಸರ್ಪ್ರೈಸ್ ಮಾಡ್ಕೊಳ್ಳಂಗೆ ಮುತ್ತು ಕೊಟ್ಟಿನೇ ಪ್ರೆಗ್ನೆಂಟ್ ಮಾಡ್ತಾನೆ. ಪರ್ಸನಲ್ ಆಗಿ ತಗೊಂಬಿಡಿ ಪ್ಲೀಸ್, ಜೋಕ್ ಅಷ್ಟೇ ಅದು. ಡೈಲಿ ಮೇಕಪ್ಗೆ ಏನೇನು ಯೂಸ್ ಮಾಡ್ತೀನಿ, ಲೈಕ್ ಬೇಸಿಕ್ ಥಿಂಗ್ ಏನೇನು ಯೂಸ್ ಮಾಡ್ತೀನಿ ಎಲ್ಲ ತಗೊಂಡ್ಬಂದವಳೆ. ಪುಣ್ಯ ಮಾಡಿದೆ. ಕರ್ಕೊಂಡು ಹೋದ್ರೆ ಸಾಕು. ಬೆಳಗಿಂದ ಒಳ್ಳೆ ಸತ್ತಿರ ಏನೋ ತರ ಬಿದ್ದಿದ್ದೀನಿ ಮನೇಲಿ. ಸುಳ್ಳು ಹೇಳ್ತಾಳೆ ಗೈಸ್. ಇನ್ನೇನ್ ಮಾಡಿದ್ವಿ? ಬಿರಿಯಾನಿ ತಿಂದಿಲ್ವಾ? ಬಿರಿಯಾನಿ ತಿನ್ನೋದು ಮಾತ್ರ ಮಿಸ್ ಮಾಡಲ್ಲ ನಾನು. ಬಿರಿಯಾನಿ ಗೈಸ್, ಕ್ಯಾನ್ ಸಮ್ವನ್ ಸ್ಟಾಪ್ ಲವಿಂಗ್ ಬಿರಿಯಾನಿ? ಬೇಗ ಆಗು ಮೇಕಪ್ಪು. ಅಯ್ಯಯ್ಯೋ ಗೈಸ್, ಕೈದವ್ರೆ ಗೈಸ್ ಎಲ್ಲಾರು. ಇವಳೆ ಲೇಟ್ ಮಾಡ್ತಾವಳೆ. ಇವಾಗ ಹೇಳ್ಬಿಟ್ಟು ಯಾವಾಗ ಹೇಳಿದ್ರೆ 2 minutes ಅಲ್ಲಿ ರೆಡಿ ಆಗ್ಬೇಕು ಹುಡುಗಿರು. ಅದು ನ್ಯಾಚುರಲ್ ಬೂಟಿ ಅಂತಾರೆ, ಬೂಟಿ. 1 hour ಮಾಡ್ತಾಳೆ ಗೈಸ್ ಇವಳು ನ್ಯಾಚುರಲ್ ಬೂಟಿ ಅಲ್ಲ. ಇವಳು ಸ್ನಾನ ಮಾಡಿಲ್ಲ, ಗಬ್ಬಿ ಅಂತ ತಂದಿದ್ವಿ. ಅಂದ್ರೆ ಮನೆಯವರೆಲ್ಲ ಪ್ಲಾನ್ ಹಾಕಿ ನನಗೆ ಲಾಸ್ಟ್ ಅಲ್ಲಿ ಹೇಳಿರೋದು. ಅಯ್ಯೋ ಗಾಯ್ಸ್, ನಂಗೆ ಸೆಂಟ್ ಅಂದ್ರೆ ಆಗಲ್ಲ ಗಾಯ್ಸ್. ನಂಗೆ ಸರ್ಪ್ರೈಸ್ ಕೊಟ್ಟವಳೆ ಗಾಯ್ಸ್ ನನ್ನ ತಂಗಿನ ಇಡೀ ಫ್ಯಾಮಿಲಿನ ಗೊತ್ತಿಲ್ಲ. ಇಡೀ ಫ್ಯಾಮಿಲಿ ಡ್ಯಾಡಿ ಗೈಸ್ ನ್ಯಾಚುರಲ್ ಬ್ಯೂಟಿ ಅಂದ್ರೆ ಏನು ಹಾಕಲ್ಲ, ಬರೀ ಒಂದು ನಿನಗ್ ನೀನು ಹೊಗಳ್ಕೊಳ್ಳೋದಲ್ಲ. ಸಿ ಐ ಲುಕ್ ಸೋ ಕ್ಯೂಟ್. ಈ ಬನ್ನಿ ಹಿಂಗೆ ಇರಲಿ. ಬೇಗ ಬಾ, ಟೈಮ್ ಆಯ್ತು. ಬಾ ಆಯ್ತಾಯ್ತು. ಸರಿ ನಮ್ಮ ಅಪ್ಪ ನನ್ನ ಫೋನ್ ಯಾವಾಗ ಇಸ್ಕೊಡೋದೋ ಗೊತ್ತಿಲ್ಲ. ಒಟ್ನಲ್ಲಿ ನಮ್ಮ ಅಪ್ಪನೇ ಕೇಳ್ಬೇಕಂತೆ ಲಾಸ್ಟ್ ಓಪ್ ನಮ್ದಿರೋದು. ಬಿಕಾಸ್ ಪೈಸಾ ಇಲ್ಲಮ್ಮ, ಪೈಸಾ ಖಾಲಿ ಆಗಿದೆಯಮ್ಮ. ಬೇಗ ಹಿಂಗೇನಾರು ಆಗುತ್ತೆ ಕುಡಿತಾ ಇದ್ದೆ ಫೋನ್ಗಂತಾನೆ. ಓ ನಿನ್ಗೆ ಇವಾಗ ಕಳ್ದೋಗೋದು ಕೇಳ್ಬಿಟ್ಟು ಕಳ್ದೋಗ್ಬೇಕು ನಿನಗೆ. ಆಯ್ತು ಬಿಡು, ನಂಗೆ ಫೋನ್ ಬಗ್ಗೆ ಇತ್ತು ಬೇಡ, ಮತ್ತೆ ಡಿಪ್ರೆಷನ್ಗೆ ಹೋಗ್ಬೇಕು. ನಾನು ನನ್ನ ಕಡೆ ಆಗಲ್ಲ, ನಂಗೆ ಸಾಕಾಗೈತೆ. ಸರಿ ಹುಷಾರಿ ಹೋಗ್ಬಿಡು. ಬಂದ್ರಿ ಅಮ್ಮ ತಾಯಿಯೇ. ಇಲ್ಲ ಸಮಾಧಾನ ಗೈಸ್, ಸಮಾಧಾನ ಬಿಡ್ರಿ.
ಬಸ್ ದೊಡ್ಡ ಮನುಷ್ಯರು ದೊಡ್ಡ ಮಾತಾಡ್ತಾರೆ. ಅವ್ನು ಇಂಗ್ಲಿಷ್ ಬರಲ್ಲ, ಕನ್ನಡದಲ್ಲಿ ಕೇಳೆ. ಗೈಸ್ ಕೇಳಿದ್ರೆ ಇಗ್ನೋರ್. ಸೊ ಗೈಸ್ ನನ್ನನ್ನು ಫೋನ್ ಶೋರೂಮ್ ಕರ್ಕೊಂಡು ಹೋಗಿದ್ರು. ಬಟ್ ಅಲ್ಲಿ ನನಗೆ ಬೇಕಾಗಿದ್ದು 1 TB ಇರಲಿಲ್ಲ. ಸೊ ಅದಕ್ಕೆ ವಾಪಸ್ ಬಂದಮೇಲೆ ನಾಳೆ ಮತ್ತೆ ಹೋಗ್ತೀನಿ. ಸೊ ನಾಳೆ ಏನಾದ್ರು ಸಿಕ್ಕಿದ್ರೆ ನಾಳೆ ಪರ್ಚೇಸ್ ಮಾಡ್ತೀನಿ ಫೋನ್ನ. ಸೊ ಅಲ್ಲಿ ವಿಡಿಯೋ ಮಾಡೋಕ್ಕೆ ಫೋನಲ್ಲಿ ಫೋನಲ್ಲಿ ಚಾರ್ಜ್ ಇರಲಿಲ್ಲ. ಇಲ್ಲಿ ಬಂದೆ, ಕೇಳಿದೆ, ಚಾರ್ಜ್ ಹಾಕ್ಸಿ ಆಮೇಲೆ ಇವಾಗ ಬ್ಲಾಗ್ ಮಾಡ್ತಾಯಿದ್ದೀನಿ. ಫುಲ್ ಬೇಜಾರಾಗೋಯ್ತು ಅಂದ್ಕೊಳ್ಳಿ. ಸಿಕ್ಕಿಲ್ಲ ಗೈಸ್ 1 TBದು. ಮತ್ತೆ ಸ್ಟೋರೇಜ್ ಇಶ್ಯೂಗೆ ಯಾರು ಹೇಳ್ತಾರೆ ಹೇಳಿ, ಸಾಕಾಗೋಗ್ಬಿಟ್ಟೈತೆ ಹತ್ತು. ಅದಕ್ಕೆ 1 TB ಕೇಳಿದೆ, ಇಲ್ಲ ಅಂದರು. ಸೊ ಫೈನ್ ಅಂದ್ಬಿಟ್ಟು ಇವಾಗ ಸೊ ಅಲ್ಲಿ ಪವಿ ಎಂಡ್ ಮಾಡಿದಾಗೇ ಇಟ್ ವಾಸ್ ಜಸ್ಟ್ 1% ಚಾರ್ಜ್ ಇತ್ತು. ಸೊ ಅಲ್ಲೇ ಎಂಡ್ ಆಗೋಯ್ತು. ಆಮೇಲೆ ತೋರ್ಸೋಕ್ಕಾಗಿಲ್ಲ, ಫೋನ್ ಅಂಗಡಿಗೆ ಹೋಗಿದ್ದೆಲ್ಲ. ಬಟ್ ಇವಾಗ ಇವ್ರಿಗೆ ಕಾಲೇಜ್ ಶೂ ಬೇಕಿತ್ತು, ಅದಕ್ಕೋಸ್ಕರ ಬಂದಿದ್ದೀವಿ. ಇಲ್ಲಿ ನಮ್ಮ ಮೇಡಮ್ ಟ್ರಯಲ್ ಎರರ್ ಮಾಡ್ತಾನೆ ಅವ್ರೆ. ಅಲ್ಲೋ ಟ್ರಯಲ್ ಎರರ್ ಸೀನಾ ಸ್ಕೂಲ್ ಮಕ್ಳು ಶೂ ಕೊಡ್ತಾವಳೆ, ಇವಳು ಕಾಲೇಜ್ ಶೂ ಹುಡುಕ್ತಾವಳೆ. ಚೆನ್ನಾಗೈತಾ ಇದು? ಪವಿ ಇಲ್ಲಿ ಅಯ್ಯೋ ಈ ಥರ ಸ್ಕೂಲ್ ಶೂ ತಗೊಂಡವಳೆ. ಈ ಶೂ ತಗೊಳಕ್ಕೆ ಇಷ್ಟು ದಿನ ವೆಯ್ಟ್ ಮಾಡಿದ್ಲ ಗೊತ್ತಾಗಿಲ್ಲ. ಸ್ಕೂಲ್ ಶೂ ತಗೊಬಿಟ್ಟು ಕಾಲೇಜ್ ಶೂ ಅಂತಾಳೆ. ಏನೋ ಈ ಶೂ ಹೇಳಿದಿದ್ರೆ ನಾನೇ ತಗೊಬಂದು ಕೊಡ್ತಿದ್ದೆ. ಅಂದರೆ ಈ ಥರ ಶೂ ಕೇಳಿಲ್ಲ ಗೈ, ಸ್ಕೂಲ್ ಶೂ ಅಂದರೆ ನಾನೇ ತಗೊಂಬಂದು ಕೊಡ್ತಿದ್ದೆ. ನನ್ನ ಜೊತೆ ಇದ್ದಿದ್ದು ಪಪ್ಪ ಮತ್ತು ಸೀನಾ, ಪವಿ, ನಾವು 4 ಜನ ಹೋಗಿದ್ದು. ಆ್ಯಂಡ್ ಪಪ್ಪ ಫೋನ್ ಚಾರ್ಜ್ ಖಾಲಿ ಆಗೋಯ್ತು. ಅಲ್ಲೇ ವಿಡಿಯೋ ಎಂಡ್ ಆಗೋಯ್ತು ತೇಜಸ್ ಅವ್ರ ಮನೇಲಿ. ಸೊ ನಾವು ಅಲ್ಲಿ ಇಲ್ದಾಗೆ ಫೋನ್ ಸ್ವಿಚ್ ಆಫ್ ಆಗೋಗಿತ್ತು. ಸೀನಾ ಫೋನಲ್ಲಿ ಅದು ಆಗಲ್ಲ ಗೈಸ್, ಬರಲ್ಲ. ಅದಕ್ಕೂ ನನಗೆ ಆಪ್ಷನ್ ಇರಲಿಲ್ಲ ವಿಡಿಯೋ ಮಾಡೋಕ್ಕೆ. ಅಕಸ್ಮಾತ್ ನಾನು ವಿಡಿಯೋ ಮಾಡಿದ್ರು ಆ್ಯಂಡ್ರಾಯ್ಡ್ ಫೋನಲ್ಲಿ ವ್ಲಾಗ್ಗೆ ಎಡಿಟ್ ಮಾಡೋದು ಸಿಕ್ಕಾಬಾರ್ದೆ ಕಷ್ಟ. ಆ್ಯಂಡ್ ಅದು ಬರೋದಿಲ್ಲ, ವಾಯ್ಸೇ ಇರೋಲ್ಲ. ಯಾಕಂದರೆ ನಾನು ಹೊರಗಡೆ ಹೋಗ್ತಾಯಿದ್ದೀನಿ, ಹೊರಗಡೆ ಬ್ಯಾಕ್ಗ್ರೌಂಡ್ ನಾಯ್ಸ್ ತುಂಬ ಇರುತ್ತೆ. ಅದು ಕ್ಯಾನ್ಸಲ್ ಆಗಿ ಮೈಕೂ ಇಲ್ಲ. ಸೊ ತುಂಬ ಕಷ್ಟ. ಅದಕ್ಕೋಸ್ಕರ ನಾನು ವ್ಲಾಗೇ ಮಾಡಿಲ್ಲ ಸೀನಾ ಫೋನ್ ತೊಗೊಂಡು. ನಾಳೆ ನಾನು ಫೋನ್ ತೊಗೊತೀನ ಇಲ್ವಾ ಅನ್ನೋದನ್ನು ನೀವು ನೆಕ್ಸ್ಟ್ ವ್ಲಾಗಲ್ಲಿ ನೋಡಬೇಕು. ಇದು ಒಂದಿನ ಲೈಕ್ ಹಿಂದೆ ಬರ್ತಿದೆ ವ್ಲಾಗ್ಸ್, ಅಂದರೆ ಸ್ವಲ್ಪ ಲೇಟಾಗಿ ಬಿಡ್ತಾಯಿದ್ದೀನಿ ವ್ಲಾಗ್ಸ್ನ. ಸೊ ತುಂಬ ಜನಕ್ಕೆ ನೀನು ಫೋನ್ ಇಲ್ಲ ಅಂದರೆ ಹೆಂಗೆ ಬಿಟ್ಟೆ, ಫೋನ್ ಇಲ್ಲ ಅಂದರೆ ಅದು ಹೆಂಗೆ ಮಾಡಿದೆ, ಇದು ಹೆಂಗೆ ಮಾಡಿದೆ. ಅಪ್ಪ ಫೋನ್ ಇದೆ ಗುರು, ನನ್ನ ಫೋನ್ ಕಳೆದೋಗಿರೋದು. ಅಪ್ಪ ಯಾಕೆ ವಿಡಿಯೋ ಕ್ಲಾರಿಟಿ ಇಲ್ಲ ಗೊತ್ತಾಗಲ್ವಾ ನಿಮಗೆ ಯಾರು ಫೋನಲ್ಲಿ ಮಾಡ್ತಿದ್ದೀನಿ ಅಂತ. ಸೊ ಎಸ್, ಇಷ್ಟು ಕ್ವಶನ್ಸ್ಗೆ. ಆ್ಯಂಡ್ ಯಾರು ಪ್ರ್ಯಾಂಕ್ ಮಾಡ್ತಿದ್ದೀರಾ? ಪ್ರ್ಯಾಂಕ್ ನಾನು ಯಾಕೆ ಗೈಸ್ ಪ್ರ್ಯಾಂಕ್ ಮಾಡಲಿ? ನನ್ನ ಫೋನ್ ನಾನು ನಿಮ್ಗೆ ಪ್ರ್ಯಾಂಕ್ ಮಾಡಿಲ್ಲ, ನಾನು ನಿಜ ಹೇಳ್ತಾ ಇದ್ದೀನಿ. ಅಯ್ಯೋ ಹೆಂಗಿದ್ರು ಮಾತಾಡ್ತಿದ್ದೀರಾ ಗೈಸ್, ಬೇಜಾರು ಮಾಡಿಸ್ಬೇಡಿ ಪ್ಲೀಸ್. ಆ್ಯಂಡ್ ನಿಜ ಪ್ರಾಮಿಸ್ ಫೋನ್ ಕಳೆದೋಗಿದೆ. ಯಾವ ಪ್ರ್ಯಾಂಕು ಇಲ್ಲ, ಮಣ್ಣು ಇಲ್ಲ, ಮಸಿನೂ ಇಲ್ಲ. ಅಕಸ್ಮಾತ್ ನನ್ನ ಫೋನ್ ಸಿಕ್ಕಿದ್ರೆ ನಾನು ನಿಮಗೆ ತೋರಿಸ್ತೀನಿ, ನನ್ನ ಫೋನ್ ಸಿಕ್ತು ಗೈಸ್ ಅಂತ ಪ್ರೂಫ್ ಸಮೇತ ತೋರಿಸ್ತೀನಿ. ಬಟ್ ಇಲ್ವಲ್ಲ, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಅಂತ ಹೇಳ್ತಾ ಮತ್ತೆ ಸಿಗುವ ಗೈಸ್, ಬಾಯ್.